ಪ್ಲೀಸ್ ಸಾರ್ ದಮ್ಮಯ್ಯ ನಮ್ಮನ್ನ ಬಿಟ್ಟು ಹೋಗಬೇಡಿ ಸಾರ್ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೀವು ಹೋದ್ರೆ ನಾವು ಶಾಲೆಗೇನೆ ಹೋಗಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನ ಬಿಟ್ಟು ಹೋಗಬೇಡಿ. ಶಾಲಾ ಶಿಕ್ಷಕನನ್ನ ತಡೆದು ಕಣ್ಣೀರಿಟ್ಟಿದ್ದಾರೆ ಈಗ ಮಕ್ಕಳೆಲ್ಲರೂ ಕೂಡ. ಯಾಕಂದ್ರೆ ವರ್ಗಾವಣೆ ಒಂದು ವಿಚಾರ ಇರ್ಬೋದು, ಹೀಗಾಗಿ ಶಾಲಾ ಮಕ್ಕಳೆಲ್ಲರೂ ಕೂಡ ಸರ್ ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡಿ, ನೀವೇನಾದರೂ ಬಂದಿಲ್ಲ ಅಂದರೆ ನಾವು ಶಾಲೆಗೇನೆ ಹೋಗಲ್ಲ, ಈ ರೀತಿಯಾದ ಮಾತು ಕೇಳಿ ಬರುತ್ತಾ ಇದೆ. ಯಾಕಂದರೆ ಒಬ್ಬ ಶಿಕ್ಷಕ ಶಾಲೆಗೆ ಮತ್ತು ಆ ಶಾಲೆಯ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಹೊಂದ್ಕೊಂಡಿರ್ತಾನೆ, ಆ ಮಕ್ಕಳು ಸ್ಕೂಲ್ ಮಕ್ಕಳು ಆ ಶಿಕ್ಷಕನಿಂದ ಏನು ಪಾಠವನ್ನು ಕಲಿತಿರ್ತಾರೆ, ಯಾವ ರೀತಿಯಾಗಿ ಅಟ್ಯಾಚ್ ಆಗಿರ್ತಾರೆ, ಅದೆಲ್ಲವೂ ಕೂಡ ಆ ಶಿಕ್ಷಕ ವರ್ಗಾವಣೆ ಬರುತ್ತಲ್ಲ ಸಮಯ ಹೋಗಬೇಕಾದ್ರೆ ಆ ಸಮಯ ಗೊತ್ತಾಗುತ್ತೆ. ಅದೇ ಒಂದು ಸಮಯ ಬಂದಿದೆ. ಇಲ್ಲಿ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ಕೊಪ್ಪಳದ ಬಹದ್ದೂರು ಬಂಡಿ ಶಾಲೆಯ ಶಿಕ್ಷಕ ವೀರಪ್ಪ ಏನಿದ್ದಾರೆ, ಅವರು ಶಿಕ್ಷಕರಾದ ವೀರಪ್ಪನನ್ನು ತುಂಬ ನೆಚ್ಚಿಕೊಂಡಿದ್ರು ವಿದ್ಯಾರ್ಥಿಗಳೆಲ್ಲರೂ ಕೂಡ. ಬೇರೆ ಊರಿಗೆ ಈಗ ವರ್ಗಾವಣೆ ಆಗಿದೆ ವೀರಪ್ಪ ಅವರಿಗೆ. ಹಾಗಾಗಿ ಮಕ್ಕಳು ಕೇಳ್ಕೊಳ್ತಾ ಇದ್ದಾರೆ, ಸರ್ ಬೇಡಿ ನಮ್ಮನ್ನು ಬಿಟ್ಟು ಹೋಗಬೇಡಿ. ಶಾಲೆಯ ಗೇಟ್ ಬಳಿ ನಿಂತ್ಕೊಂಡು ಶಿಕ್ಷಕನನ್ನು ತಡೆದು ಅಮ್ಮಯ್ಯ ಸರ್ ನೀವು ಹೋಗಲೇಬೇಡಿ, ನೀವು ಇಲ್ಲೇ ಇರಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಮಕ್ಕಳ ರೋದನೆ ನೋಡಿ ಶಿಕ್ಷಕ ಕೂಡ ಕಣ್ಣೀರು ಹಾಕಿದ್ದಾನೆ. ಒಂದು ರೀತಿಯಲ್ಲಿ ಈ ಒಂದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಬಾಂಧವ್ಯ ಸ್ಕೂಲಲ್ಲಿದ್ದಾಗ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಟ್ಯಾಚ್ ಆಗಿರುತ್ತೆ ಅಂದರೆ ಅದು ಯಾರು ಅನುಭವಿಸಿರ್ತಾರಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ಶಾಲೆಯಲ್ಲಿದ್ದಾಗ ನಮಗೆ ಪಾಠ ಮಾಡುವಂತಹ ಶಿಕ್ಷಕ ಶಿಕ್ಷಕಿಯರು ಎಷ್ಟರ ಮಟ್ಟಿಗೆ ನಮಗೆ ಪಾಠವನ್ನು ಹೇಳ್ಕೊಟ್ಟಿರ್ತಾರೆ, ಎಷ್ಟು ಚೆನ್ನಾಗಿ ನಮ್ಮ ಹತ್ರ ಒಡನಾಟ ಇರುತ್ತೆ, ಅವ್ರು ಮಾಡಿದಂತಹ ಪಾಠ ನಮಗೆ ಎಷ್ಟರ ಮಟ್ಟಿಗೆ ತಲೆಗೆ ಹೋಗಿರುತ್ತೆ, ಇವೆಲ್ಲವೂ ಕೂಡ ನಮಗೆ ಒಂದು ಮ್ಯಾಟ್ರ್ ಆಗುತ್ತೆ. ಹೀಗಾಗಿ ಅದೇ ರೀತಿಯಾಗಿ ವೀರಪ್ಪ ಎನ್ನುವಂತಹ ಶಿಕ್ಷಕ ಏನಿದೆ ಆ ಶಾಲೆಯಲ್ಲಿ ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರ್ತಾರೆ, ಒಳ್ಳೆಯ ಸಂಬಂಧ ಇರುತ್ತೆ. ಹೀಗಾಗಿ ಆ ಶಿಕ್ಷಕರು ಅಷ್ಟೊಂದು ಪ್ರಭಾವವನ್ನು ಬೀರಿರ್ತಾರೆ ಆ ವಿದ್ಯಾರ್ಥಿಗಳ ಮೇಲೆ, ಎಲ್ಲರನ್ನ ಹಚ್ಕೊಂಡಿರ್ತಾರೆ. ಆ ವಿದ್ಯಾರ್ಥಿಗಳು ಈಗ ಗೇಟನ್ನು ಹಾಕಿ ಶಾಲೆದು ಸರ್ ಹೋಗ್ಲಿಕ್ಕೆ ಹೋಗಬೇಡಿ, ನೀವು ಇಲ್ಲೇ ಇರಿ, ನೀವಿದ್ರೇ ನಾವು ಶಾಲೆಗೆ ಹೋಗೋದಿಲ್ಲ ಅಂದರೆ ನಾವು ಹೋಗೋದೇ ಇಲ್ಲ ಅಂತ ಹೇಳಿ ಹಠ ಮಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಕಣ್ಣೀರನ್ನು ನೋಡಿ ಆ ಶಿಕ್ಷಕನಿಗೆ ಕೂಡ ಏನಪ್ಪ ಮಕ್ಕಳು ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾರೆ ನನ್ನ ಅಂತೇಳಿ ಅವ್ರಿಗೂ ಕೂಡ ಕಣ್ಣೀರು ಬರೋ ಸಹಜ. ನಾವು ಕೂಡ ಸಾಕಷ್ಟು ನೋಡಿದ್ದೀವಿ ಶಾಲೆಗಳಲ್ಲಿ ಶಿಕ್ಷಕರು ವರ್ಗಾವಣೆ ಆಗಬೇಕಾದ್ರೆ ಅವರು ಕೂಡ ಕಣ್ಣೀರು ಹಾಕ್ತಾರೆ. ಯಾಕಂದರೆ ಮಕ್ಕಳನ್ನು ಅವರು ಕೂಡ ಅಷ್ಟೊಂದು ಹಚ್ಕೊಂಡಿರ್ತಾರೆ. ಒಂದು ಶಾಲೆಯ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಕೆಲವೊಂದು ಶಿಕ್ಷಕರು ನೋಡ್ಕೊಳ್ತಾ ಇರ್ತಾರೆ. ಈಗೆಷ್ಟು ಬಾಂಧವ್ಯ ಇದು. ಇದಕ್ಕಿಂತ ಹಿಂದಿನ ಒಂದು 10 ವರ್ಷ 5 ವರ್ಷದ ಹಿಂದೆ ಕೂಡ ನಾವು ನೋಡೋದಾದರೆ ಅದೇ ರೀತಿಗಿಂತ ಈಗಿರುವಂತಹ ಇನ್ನೂ ದೊಡ್ಡ ಮಟ್ಟದಲ್ಲಿ ವಾತಾವರಣ ಇತ್ತು. ನಾವೊಂದು ಗಮನಿಸಿದ ಹಾಗೆ ಕೆಲವೊಂದು ಶಾಲೆಯಲ್ಲಿ ಶಿಕ್ಷಕರು ಹೋಗ್ತಾ ಇದ್ದಾರೆ, ಅವರಿಂದ ಫಾಲೋ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ರು, ಆ ರೀತಿಯಾಗಿ ಇತ್ತು. ಈಗ ಎಷ್ಟರ ಮಟ್ಟಿಗೆ ಇದೆಯೋ ಗೊತ್ತಿಲ್ಲ. ಬಟ್ ಈ ರೀತಿಯಾದಂತಹ ಒಂದು ಘಟನೆಗಳನ್ನು ನಾವು ನೋಡೋಕೆ ಸಿಗೋದು ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಈ ರೀತಿಯಾದಂತಹ ಒಂದು ಬಾಂಧವ್ಯ ಬೆಳೆಯೋಕ್ಕೆ ಸಾಧ್ಯ. ನೀವು ಖಾಸಗಿ ಶಾಲೆಯಲ್ಲಿ ಎಲ್ಲೂ ಕೂಡ ಈ ರೀತಿಯಾಗಿ ನೋಡೋಕ್ಕಾಗಲ್ಲ. ಜಾಸ್ತಿಯಾಗಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಈ ರೀತಿಯಾಗಿ ನಾವು ಕಾಣ್ತೀವಿ. ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಒಂದು ಆ ಟೀಚರ್ಗಳಿಗೆ ಅಟ್ಯಾಚ್ ಆಗಿ ಮೇಡಮ್ಮು ಟೀಚರ್ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇರ್ತಾರೆ, ಪ್ರತಿನಿತ್ಯ ಕೂಡ ನೋಡ್ತಾ ಇರ್ತಾರೆ. ಅವ್ರು ಹೊಸದಾಗಿ ಬಂದಂಥವ್ರು ಅಡ್ಜಸ್ಟ್ ಆಗಿ ತುಂಬ ಟೈಮ್ ತಗೊಳ್ತಾರೆ. ಆದರೆ ಹಳೆಯ ಪಾಠ ಅವ್ರು ಹೇಳಿದಂತಹ ನೆನಪುಗಳು ಮಾತುಗಳು ಎಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಕಾಡ್ತಾ ಇರುತ್ತೆ. ಹೀಗಾಗಿ ದಿಢೀರಂತ ಈಗ ಹೋಗ್ಬಿಟ್ರೆ ನಮ್ಗೆ ಗತಿ ಏನು, ನಮಗೆ ಈ ಒಂದು ಏನಿರುತ್ತೆ ಒಂದು ವಿಷಯವನ್ನು ಯಾರು ಹೊಸಬ್ರು ಬಂದು ಪಾಠ ಮಾಡ್ತಾರೆ ಅವ್ರಿಗೆ ಅದನ್ನು ಅಷ್ಟೊಂದು ತಗೊಳ್ಳೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಹೀಗಾಗಿ ಸರ್ ನೀವು ಹೋಗಬೇಡಿ ಅಂತ ಹೇಳಿ ಆ ಒಂದು ಶಿಕ್ಷಕನಿಗೆ ಕೇಳ್ಕೊಂಡಿದ್ದಾರೆ. ಕೈ ಮುಗಿದು ಕಣ್ಣೀರು ಹಾಕಿ ಎಲ್ಲವನ್ನು ಕೂಡ ಶಿಕ್ಷಕರು ಕೂಡ ಪಾಪ ಕಣ್ಣೀರು ಬಂದಿದೆ. ಅವರು ಕೂಡ ಬೇಜಾರಾಗಿನೇ ಇಲ್ಲ. ಯಾಕಂದರೆ ವರ್ಗಾವಣೆ ಆದಾಗ ಹೋಗಲೇಬೇಕಾಗುತ್ತೆ, ಯಾರೇ ಎಷ್ಟು ಕೇಳ್ಕೊಂಡ್ರು ಇರೋಕ್ಕಾಗಲ್ಲ. ಹೀಗಾಗಿ ಅವ್ರು ಅನಿವಾರ್ಯ. ಮಕ್ಕಳು ಮಾತ್ರ ಇಲ್ಲ ಸರ್ ಹೋಗಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಈ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು ಕೊಪ್ಪಳದ ಒಂದು ಶಾಲೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.